ಅವರು ಕೂಡ ನಾವು ಇನ್ನೂ ನನ್ನ ಜೊತೆ ಕೂಡ ಬಂದಿದ್ರು. ಅದಕ್ಕಿಂತ ಮೊದಲು ನಾನು ನಮ್ಮ ಯಾಜ್ಞನಹಳ್ಳಿ ಮಾದೇವರ ಇವತ್ತು ಸಮಯ ಪ್ರಜ್ಞೆಯನ್ನು ನಾನು ಹೊರಡಬೇಕು. ಯಾಕೆ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ವೇದಿಕೆಯನ್ನು ಮಾಡಿ ಅವರ ಕುರಿತು ರಾಜ್ಯ ಮಟ್ಟದ ಕವಿಗೋಷ್ಠಿ ಮಾಡ್ತಾ ಇದ್ದಾರೆ. ಅವ್ರ ಸಮಯ ಪ್ರಜ್ಞೆ ಯಾಕೆ ನಾನು ಹೊರಡಬೇಕು ಅಂತೇಳಿ ಇದು ಉದ್ಘಾಟನೆ ಕರೆಸಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರವರು 1915ರಲ್ಲಿ ಹುಟ್ಟಾಕ್ತಂತ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು, ಅದರ ಅಧ್ಯಕ್ಷರನ್ನೇ ಕರೆಸಿ ಉದ್ಘಾಟನೆ ಮಾಡಿದ್ದಾರೆ. ಅದು ನನಗೆ ಜೊತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅವರೇ ಅರ್ಥದಲ್ಲಿ ದೀಪನೇ ಹಚ್ಚಿ ಉದ್ಘಾಟನೆ ಮಾಡಿದ್ದಾರೆ. ಈ ಅದ್ರ ಬಗ್ಗೆ ರಮೇಶ್ ಒಂದ್ಸರಿ ಹೇಳಿದ್ರು, ಅದು ದೀಪನೇ ವಿಶೇಷ ಇದೆ. ಅದು ನಾವೆಲ್ಲ ಮೇಲ್ಗಡೆ ದೀಪ ಬತ್ತಿ ಎಲ್ಲ ಇದೆ, ಅದು ಕೆಳಗಡೆ ಬತ್ತಿ ಮೇಲ್ಗಡೆ ಬೇರೆ ತರ ಇದೆ. ಅದು ಒಂದು ರೀತಿ ವಿಶೇಷವಾದ ದೀಪ. ಆ ದೀಪದಲ್ಲಿ ಹಚ್ಚಿರೋದು ಒಂದು ರೀತಿ ವಿಶೇಷ 1ನೇ ತಾರೀಕು. ಜೊತೆಗೆ ನಮ್ಮೆಲ್ಲರೂ ಕೂಡ ಒಂದು ಕನ್ನಡದ ರಾಜ್ಯೋತ್ಸವನ ಆಚರಿಸುವಂತ ಒಳ್ಳೆ ಕೆಲಸನ ಇವತ್ತು 1ನೇ ತಾರೀಕು ಪ್ರಾರಂಭ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಕೂಡ ಅವ್ರನ್ನ ಹೊರಟಬೇಕು. ಯಾಕಂದ್ರೆ ಏನೋ ಒಂದು ರೀತಿ ವಿಶೇಷ. ರಾಜ್ಯೋತ್ಸವ ಅಂದ್ರೆ ಅದೊಂದು ಒಳ್ಳೆ ಕೆಲಸ, ಕವಿಗೋಷ್ಠಿ ಅಂದ್ರೆ ಒಳ್ಳೆ ಕೆಲಸ. 1ನೇ ತಾರೀಕು ಆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಅದಕ್ಕೆ ಅವ್ರಿಗೆ ನಿಜವಾಗ್ಲೂ ಕೂಡ ಅಭಿನಂದನೆಗಳನ್ನ ನಮ್ಮ ನನ್ನವ್ವ ಸಾಂಸ್ಕೃತಿಕ ಕಲಾತಂಡ ಅದರ ನೇತೃತ್ವ ವಹಿಸಿದಂತ ಎಲ್ಲರಿಗೂ, ಜೊತೆಗೆ ಯಾಜ್ಞನಹಳ್ಳಿ ಮಾದೇವ್ ಅವ್ರಿಗೆ, ಅವ್ರ ಜೊತೆ ಇರುತ್ತೆ. ಇವತ್ತೇನೋ ಪುರುಷವಾಗಿ ಕಾಣ್ತಾ ಇಲ್ಲ, ಅವ್ರು ಯಾವಾಗಲೂ ಇರ್ತಿದ್ರು. ಜೊತೆಗೆ ಇವತ್ತು ಬಹಳ ನಾಡಗೀತೆಯನ್ನೆಲ್ಲ ಎಲ್ಲರೂ ಕೂಡ ಮಹಿಳೆಯರು ಮಾಡೋದು, ನಿರೂಪಣೆ ಕೂಡ ಕನ್ನಡ ಮಾಡ್ತಾ ಇದ್ದಾರೆ. ಇವರೆಲ್ಲರ ಒಂದು ಇದರಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಹೋಗ್ತಾ ಇದೆ. ಉದ್ಘಾಟನೆ ಮಾಡಿದಂಥವರು ಮೈಸೂರಿನಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಂಗೀತ ಏನೇನಿದೆ ಅದೆಲ್ಲವೂ ಕೂಡ ಪೋಷಕ ಸ್ಥಾನದಲ್ಲಿರುವಂಥ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ನಮ್ಮ ಮಡಿಕೇರಿ ಗೋಪಾಲ್ ಅವರು. ಇದಕ್ಕೆ ಅವ್ರು ವಹಿಸಿಟ್ಟು ಅಂತ ನಾನು ಇದುವರೆಗೆ ಕೇಳಿ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಅವರಿಗೆಲ್ಲ ಪ್ರೋತ್ಸಾಹ ಕೊಡ್ತಾರಲ್ಲ, ಅದು ನಾವು ನಿಜವಾಗ್ಲೂ ಅಭಿನಂದನೆ. ಯಾರಾದ್ರೂ ಕಾರ್ಯಕ್ರಮ ಮಾಡಬೇಕಾಗಿದ್ರೆ ಆ ಯಾರಾದ್ರೂ ಕರೆದಿರಂತ ಅತಿಥಿಗಳು ಬಂದು ಒಂದು ಪ್ರೋತ್ಸಾಹ ಮಾತಾಡೋದಿದೆಯಲ್ಲ, ಅದು ಇನ್ನೊಂದಷ್ಟು ಕಾರ್ಯಕ್ರಮ ಮಾಡಲಿಕ್ಕೆ ಅವ್ರಿಗೆ ಉತ್ಸಾಹ ಬರುತ್ತೆ. ಅಂತ ಕೆಲಸನ ಬಹಳ ಅದ್ಭುತ ರೀತಿಯಲ್ಲಿ ನಮ್ಮ ಮಡಿಕೇರಿ ಗೋಪಾಲ್ ಸಾಹೇಬ್ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಬರಬೇಕಾಯಿತು. ಅವ್ರ ಪಾಠಗಳನ್ನು ಕೂಡ ಕೇಳಬೇಕು. ಬಹಳ ಅತ್ಯಂತ ಒಬ್ಬ ಒಳ್ಳೆ ಸುಸಂಸ್ಕೃತ ಅಧಿಕಾರಿಗಳು ನಾವು ಸಂಸ್ಕೃತಿಯರಾಗಿ ಪಡೆದಿದ್ದೀವಿ. ಅವ್ರ ಮನೆ ತಾನೇ ನಮ್ಮ ಇದಕ್ಕೆ ಕೂಡ ಬಂದಿದ್ರು, ನಮ್ಮ ಸಂಗೀತ ಕಾರ್ಯಕ್ರಮಕ್ಕೆ. ಇನ್ನು ನಮ್ಮ ಗಂಗಾಧರಪ್ಪ ಅವ್ರ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ಕೂಡ ಬಹಳ ಆಶ್ಚರ್ಯ. ಅವ್ರು ಬದುಕ್ತಾ ಇರೋದು, ಅವ್ರು ಹೆಡ್ ಮಾಸ್ಟರ್ ಆಗಿದ್ರು, ಬರ್ತಾ ಇರೋದು ಪೆನ್ಷನ್ ಮೇಲೆ ಅವರು ಬದುಕ್ತಾ ಇರೋದು. ಆ ಪೆನ್ಷನ್ ಅಲ್ಲಿ ಮುಖ್ಯ ಭಾಗ ಅವ್ರಿಗೆ ತಾಳಧರ್ಮ ಕೊಟ್ಬಿಡ್ತಾರೆ ಅಂದ್ರೆ ನನಗೆ ನಿಜವಾಗ್ಲೂ ಬಹಳ ಆಶ್ಚರ್ಯ. ಒಂದು ವೆಹಿಕಲ್ ಇಟ್ಕೊಂಡಿಲ್ಲ, ಒಂದು ಪೆಟ್ರೋಲ್ ಹಾಕ್ಸಲ್ಲ, ಬಸ್ಸಲ್ಲಿ ತಿರುಗ್ತಾರೆ ಅಥವಾ ಇನ್ನೊಂದೇನೋ ತಿರುಗ್ತಾರೆ, ಯಾವ್ದು ತರ ಹೋಗ್ತಾರೆ, ಮನೇಲಿ ಅವ್ರೇ ಅಡುಗೆ ಮಾಡ್ಕೊತಾರೆ, ಅವ್ರೇ ಇದು ಮಾಡ್ತಾರೆ, ಉಳಿದಿದ್ದೆಲ್ಲ ದಾನ ಧರ್ಮ ಮಾಡಿಬಿಡ್ತಾರೆ. ಅಂತ ಒಬ್ಬ ವ್ಯಕ್ತಿ ನೋಡಿ, ಅವ್ರಿಗೆ ಎಷ್ಟು ವರ್ಷ ಆಯ್ತು? 80 ಆಗಿರ್ಬೇಕು ಸರ್. 80 BP ಇಲ್ಲ, ಶುಗರ್ ಇಲ್ಲ, ಸಾಕು. ಈ ತರ ದಾನ ಧರ್ಮ ಮಾಡಿದ ಖುಷಿಯಿಂದಾಗಿ BP ಇಲ್ಲ, ಶುಗರ್ ಇಲ್ಲ. ಇಲ್ಲದ್ರೆ ನೀವು ಮುಂದೆಲ್ಲ ಬರೀ BP, ಶುಗರ್ ಇದಕ್ಕೆ ಖರ್ಚು ಮಾಡಬೇಕಾಗಿತ್ತು. ಭಗವಂತ ನೋಡಿ ಯಾವ್ದೋ ಒಂದು ರೂಪದಲ್ಲಿ ಒಂದು ಹೋದ್ರೆ ಇನ್ನೊಂದು ರೀತಿ ಕೊಡ್ತಾರೆ ಅನ್ನೋದು ಸಾಯ್ತು. ಇಂಥ ಒಂದು ಇದರಲ್ಲಿ ಮಾಡಿದ್ದಾರೆ. ಜೊತೆಗೆ ನಮ್ಮ ಶ್ರೀಕಂಠೇಶ್ವರ ಪರಿಸರ ಪ್ರಿಯ ಬರೀ 8,000 ಗಿಡ ನೆಟ್ಟಿರೋದ್ರ ಬಗ್ಗೆ ಹೇಳಿದ್ರು. ಆದ್ರೆ ಅವ್ರಿಗೆ ಇನ್ನೊಂದಿದೆ, ನಮ್ಮ ಗ್ರೂಪಲ್ಲಿ ಆಗ್ತಾ ಇರ್ತಾರೆ. ಬೆಳಿಗ್ಗೆ ಎಲ್ಲಿ ಕಸ ಇದೆ ಅಂತ ಹುಡ್ಕೊಂಡು ಹೋಗ್ತಾರೆ. ಎಲ್ಲಿ ಕಸ ಇದೆ ಅಂತ ಹುಡ್ಕೊಂಡಾಗ ಒಬ್ಬ ವ್ಯಕ್ತಿ ನಾನು ನೋಡಿದ್ವಿ. ಆ ಕಸನ ಒಂದು ಕವರ್ ತುಂಬಿ ಒಂದ್ ಕಡೆ ಹಾಕ್ಬಿಟ್ಟು ಒಂದು ಫೋಟೋ ಕೊಂಡು ಎಲ್ಲ ಕಡೆ ಹಾಕ್ತಾರೆ. ಆ ಒಂದು ಪರಿಸರ ಪ್ರಜ್ಞೆ ನಮ್ಮ ಶ್ರೀಕಂಠೇಶ್ವರರು. ಜೊತೆಗೆ ನಮ್ಮ ಸಂಗೀತ ಕಾರ್ಯಕ್ರಮ ಎಲ್ಲಕ್ಕೂ ಕೂಡ ಬರ್ತಾ ಇರ್ತಾರೆ. ನಮ್ಮ ಜೊತೆ ಕೂಡ ಎಲ್ಲಕ್ಕೂ ಕೂಡ ತೊಡಗಿಸ್ಕೊಂಡಿರುವಂಥವ್ರು. ಒಂದು ವೇದಿಕೆ ಬಹಳ ಶ್ರೀಮಂತವಾಗಿದೆ. ಭೀಮಾರಣ್ಯ ನಮ್ಮ ರಂಗಸ್ವಾಮಿ ಅವರು ಬಂದಿದ್ದಾರೆ. ವಿಶೇಷವಾಗಿ ಅವ್ರ ಮಾತನ್ನು ಕೂಡ ಕೇಳಬೇಕು ಅಂತ ಇದ್ದೀನಿ, ಬಟ್ ಅದು ಸಮಯ ಆಗುತ್ತೆ ಗೊತ್ತಿಲ್ಲ, ಚೆನ್ನಾಗಿ ಮಾತಾಡ್ತಾರೆ ಅಂತ ಗೊತ್ತು. ಇನ್ನು ರಮೇಶ್ ಅವ್ರ ಮಾತು ಕೇಳಿದ್ದೀನಿ. ಬಹಳ ಅರಸರ ಬಗ್ಗೆ, ಬಹಳ ಮೈಸೂರು ಅರಸರು ಇವತ್ತು ನೋಡಿ ವಿಶೇಷ ಉದ್ಘಾಟನೆ ಮಾಡಿದ್ದು ಸಾಹಿತ್ಯ ಪರಿಷತ್ ಅಧ್ಯಕ್ಷರು. ಇಲ್ಲಿ ಕವಿಗೋಷ್ಠಿ ತೀರ್ಪುಗಾರಾಗಿ ರಮೇಶ್ ಅವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಅರಸು ಕುಟುಂಬದ ಬಗ್ಗೆ ಬಹಳ ತಿಳುವಳಿಕೆ ಹೊಂದಿ ಸುಮಾರು ಬುಕ್ಗಳು ಬಂದಿದ್ದಾರೆ. ಅಂಥವ್ರು ಇರೋದು. ಜೊತೆಗೆ ಪ್ರಭಾಶಾಸ್ತ್ರಿ ಮೇಡಮ್ ತ್ರಿಭಾಷಾ ಕವಿತ್ರಿ.
ಭಾಷಾ ಕಲಿತೆ ಅಂದ್ರೆ ನಾವು ಸುಮ್ಮನೆ ಹೇಳ್ಬಿಡ್ತೀವಿ. ಆಕ್ಚುಲಿ ಭಾಷೆಗಳನ್ನ ಕಲಿಬೇಕಾದ್ರೆ ವಿಜ್ಞಾನಿಗಳಿಗಿಂತ ಜಾಸ್ತಿ ಹೊಂದಿಬೇಕಂತೆ. ಭಾಷೆ ಕಲಿಯೋದು ಸುಲಭ ಅಲ್ಲ, ಬೇರೆ ಭಾಷೆ ಕಲಿಯೋದನ್ನ ಸುಲಭ ಅಲ್ಲ. ಅಂತ ಮೂರು ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಅವ್ರು ಬಹಳ ಅವರ ಭಾಷೆ ಕಲಿಯೋಕ್ಕೆ ಬಹಳ ಕಷ್ಟ ಆಗ್ತದೆ. ಅದ್ರಲ್ಲಿ ಯಾಕಂದ್ರೆ ನಮ್ಮ ದಾರಾ ಬೇಂದ್ರೆಯವರೆಲ್ಲ ಇದ್ರಲ್ಲ, ದಾರಾ ಬೇಂದ್ರೆಯವರು ಏನೋರು ಮರಾಠಿಯವರು, ದಾರಾ ಬೇಂದ್ರೆಯವರು ತೆಲುಗು, ಮಾಸ್ತಿ ವೆಂಕಟೇಶ್ ಅವರು ಮರಾಠಿ, ನಾನು ಸ್ವಲ್ಪ ಮಿಸ್ಟೇಕ್ ಮಾಡ್ತೀನಿ. ಅವರಿಬ್ರು ಬೇರೆ ಭಾಷೆಯವರು. ಅದು ಕನ್ನಡದ ಇದನ್ನ ತಗೊಂಡು ಜ್ಞಾನಪೀಠ ಪ್ರಶಸ್ತಿ ತಗೊಂಡು. ಹಾಗೆ ನಮ್ಮ ಕಲೆಗೆ ಭಾಷೆಗೆ ಯಾವುದೇ ಗಡಿ ಇಲ್ಲ. ಯಾರು ಪ್ರೀತಿ ಮಾಡ್ತಾರೋ ಅವರೇ ಕನ್ನಡಿಗರು. ಎಲ್ಲಿಂದ ಮೊನ್ನೆ ಗೀತಾ ರಾಮಾನುಜನ್ ಬಂದಿರೋ, ನಾನು ತಮಿಳಿಯನ್ನು, ಆದ್ರೆ ನಾನು ಕನ್ನಡದಲ್ಲಿ ನಿರಂತರವಾಗಿ ಮಾತಾಡ್ತೀನಿ, ಕನ್ನಡ ಪ್ರೀತಿಸ್ತೀನಿ ಅಂತಂದ್ರು. ಆಗ ನಮ್ಮ ಕನ್ನಡಿಗ ಅಂತ ನಾವು ಅದನ್ನ ಅಕ್ಸೆಪ್ಟ್ ಮಾಡಲೇಬೇಕು. ನಾವು ಮೂಲ ಕೆಲಸ ಹೋಗಲೇಬಾರ್ದು. ನಮ್ಮ ಕನ್ನಡಿಗರು ಯಾರು ಕನ್ನಡದ ಪ್ರೀತಿಯಿಂದ ಮಾತಾಡ್ತಾರೋ ಅವರೆಲ್ಲರೂ ಕೂಡ ನಮ್ಮವರು. ನಾವು ನಮ್ಮ ಮನೆಗೆ ಎಲ್ಲಂತೆ ಸೊಸೈಟಿ ಕರ್ಕೊಂಡು ಕೂಡ ಅವ್ರು ನಮ್ಮ ಮಗ ಆಗ್ತಾರೆ. ಹಂಗೆ ನಮ್ಮವ್ರು ನಮ್ಮ ಜೊತೆ ಚೆನ್ನಾಗಿದ್ದು ನನ್ನ ಭಾಷೆ ಮಾತಾಡಿದ್ರೆ ಅವ್ರು ನಮ್ಮವರು ಅಷ್ಟೇ. ನಮ್ಮ ಮೇಡಮ್ ಅವ್ರಿಗೆ ಧನ್ಯವಾದಗಳು ನಿಮ್ಮ ಈ ಒಂದು ಉತ್ಸಾಹಕ್ಕೆ. ಹಾಗೆ ನಾವೆಲ್ಲರೂ ಕೂಡ ಬಂದಿದ್ದೀರಿ. ಈಗಾಗಲೇ ಬಹಳಷ್ಟು ಕವಿತೆಗಳನ್ನ ಓದಿಸಿ ನೋಡಿದೆ. ಬಹಳ ಉತ್ಸಾಹವಾಗಿ ನೀವು ನಿಮ್ಮ ಒಂದು ವಯಸ್ಸನ್ನು ಕೂಡ ಲೆಕ್ಕಿಸದೆ ಕವಿತೆ ಬರೀಬೇಕಾದ್ರೆ ಅದಕ್ಕೆ ಕಲ್ಪನಾ ಶಕ್ತಿ ಚೆನ್ನಾಗಿರಬೇಕು, ಮನಸ್ಸು ಒಂದು ರೀತಿ ಮೃದುವಾಗಿ ಉಲ್ಲಾಸಭರಿತವಾಗಿರಬೇಕು. ಅದೆರಡೂ ಕೂಡ ನಿಮ್ಮಲ್ಲಿರೋದ್ರಿಂದ ಈ ಒಂದು ಕವಿತೆಗಳು ಬರ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕುರಿತ ರಾಜ್ಯ ಮಟ್ಟದ ಕವಿಗೋಷ್ಠಿಯಾದ್ರಿಂದ ಒಂದು ವಿಚಾರನ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಬಿಸ್ನೆಸ್ ಮ್ಯಾನ್ ವ್ಯವಹಾರಗಳು, ಅದಕ್ಕೆ ನಾನು ಯಾವಾಗಲೂ ಕೂಡ ಹಣಕಾಸು ವಿಚಾರನೆ ಫಸ್ಟ್ ನನ್ನ ತಲೆ ಬರೋದು. ಯಾಕೆ ಅಂತಂದ್ರೆ ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಆಳ್ತಾ ಇದ್ದಿದ್ದು ಬಹಳ ಜನಕ್ಕೆ ಏನೋ ಇಡೀ ಕರ್ನಾಟಕನೇ ಆಗ್ತಾ ಇದ್ರು ನಮ್ಮ ಮೊದಲು ಅಂತ ಒಂದು ಭಾವನೆ ಇದೆ. ಆದ್ರೆ ಈಗಿರಂತ ಕರ್ನಾಟಕದಲ್ಲಿ ಬರೀ ಕಾಲು ಭಾಗ ಮಾತ್ರ, 9 ಜಿಲ್ಲೆಗಳನ್ನ ಮಾತ್ರ ಆಡ್ತಾ ಇದ್ದೀವಿ. 9 ಜಿಲ್ಲೆ ಅಷ್ಟೇನೆ. ನಮ್ಮ ಒಂದು ಇತಿಹಾಸ ಬಹಳ ದೊಡ್ಡದಿದೆ. ಕವಿರಾಜ ಮಾರ್ಗದಲ್ಲಿ ಬರೆದಿದ್ದು ಕಾವೇರಿಯಂ ಗೋದಾವರಿಯಂ ತೀರ್ಪ ಅಂತೇಳಿ ಹಿಂದೆ ಅಜಂತ ಎಲ್ಲೋರ ಗುಹೆಗಳನ್ನ ಹಾಕಿದ್ರೆ ಅದನ್ನು ಕೂಡ ನಾವೇ ಮಾಡಿದ್ದು ರಾಜಕೋಟ ಕಾಲದಲ್ಲಿ. ಅಲ್ಲಿವರೆಗೂ ಕೂಡ ಕನ್ನಡ ಹಬ್ಬಿತ್ತು. ಈಗ ಬರ್ತಾ 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 ಮರಾಠಿಗರ ಪ್ರಭಾವ ಜಾಸ್ತಿ ಆದ್ಮೇಲೆ ನಮ್ಮ ಕರ್ನಾಟಕ ಕಡಿಮೆ ಆಗ್ತಾ ಬಂತು. ಈಗಲೂ ಕೂಡ ಈಗಿರಂತ ಕರ್ನಾಟಕದಲ್ಲಿ ನಾವು ಕೊಲ್ಲಾಪುರದಲ್ಲಿ ಜಾಸ್ತಿ ಇದ್ದಾರೆ ಕನ್ನಡಿಗರು, ಅದನ್ನು ಕಳ್ಕೊಂಡಿದ್ದೀವಿ. ಕಾಸರಗೋಡ ಜಾಸ್ತಿ ಇದ್ದಾರೆ, ಅದನ್ನು ಕಳ್ಕೊಂಡಿದ್ದೀವಿ. ಈ ಕಡೆ ತಾಳವಾಡಿ ಪಿರ್ಕದಂತ ಇದ್ದಾರೆ, ಅಲ್ಲೂ ಕೂಡ ಚಾಮರಾಜನಗರ ಸೈಡ್ ಅದು ಕಳ್ಕೊಂಡಿದ್ದೀವಿ. ಊಟಿ ಸೈಡ್ ಕಳ್ಕೊಂಡಿದ್ದೀವಿ. ಈಗೆಲ್ಲ ಅದು ಮರಾಠಿ, ತಮಿಳು ಎಲ್ಲ ಮಲಯಾಳಿ ಭಯ ಆಗ್ಬಿಟ್ಟಿದೆ. ಯಾಕಂದ್ರೆ ನಾವು ಫೋರ್ಸ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಮೊದಲು ಅಲ್ಲಿವೆಲ್ಲ ಇತ್ತು, ಅಷ್ಟು ದೊಡ್ಡದಾಗಿತ್ತು ಕರ್ನಾಟಕ. ಅಷ್ಟು ದೊಡ್ಡ ಕರ್ನಾಟಕ ನಾವು ಕದಂಬರ ಕಾಲದಿಂದ ವಿಜಯನಗರ ಆಗಿ ಮೈಸೂರು ಅರಸಕಾಲದ ಟಿಪ್ಪು ಸುಲ್ತಾನವರೆಗೂ ನಮ್ಮ ಕರ್ನಾಟಕ ಅದೇ ಲೆವೆಲ್ ಇತ್ತು. ಆದ್ರೆ ಟಿಪ್ಪು ಸುಲ್ತಾನ್ ಯಾವಾಗಲೂ 4ನೇ ಮೈಸೂರು ಆಗೋ ಇದರಲ್ಲಿ ಸೋತ ನಮ್ಮ ಬ್ರಿಟಿಷ್ ಏನ್ ಮಾಡಿದ್ರು, ಈ ಕರ್ನಾಟಕದ 5 ಭಾಗ ಚಿತ್ರ ಮಾಡಕ್ಕೆ. ಒಂದು ಹೈದರಾಬಾದ್ ನಿಜಾಮ್ ಕೊಟ್ಟರು, ಒಂದು ಮರಾಠಿ ಪ್ರಾವಿನ್ಸ್ ಅಂತ ಮಾಡಿದ್ರು, ಇನ್ನೊಂದು ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಮಾಡಿದ್ರು. ಕೂರ್ಗನೆ ನಮ್ಮ ಕೊಡಗನೆ ನಮಗೆ ಕೊಟ್ಟಿರ್ಲಿಲ್ಲ. ಅವರು ಕೊಡಗಲ್ಲಿ ಕೂರ್ಗ್ ಪ್ರೆಸಿಡೆನ್ಸಿ ಅಂತ ಮಾಡ್ಕೊಂಡ್ರು. ಇದೇ ಕರ್ನಾಟಕದಲ್ಲಿ ಕೇವಲ ಒಂದು 70 ವರ್ಷ ಹಿಂದೆ ನಾವು ಓಡಾಡ್ಬೇಕು ಅಂತಿದ್ರೆ ನಾವೆಲ್ಲ ಕಡೆ ಕರ್ನಾಟಕದವರಿದ್ರು, ಕನ್ನಡದವರಿದ್ರು ಕೂಡ ಕೂರ್ಗ ಒಂದು 100 ಕಿಲೋಮೀಟರ್ ಕೂರ್ಗ್ ಹೋಗ್ಬೇಕಾದ್ರೆ ಅಲ್ಲಿ ಸುತ್ತ ಕಟ್ಟಬೇಕಾಗಿತ್ತು. ಅಲ್ಲಿ ಆಡಳಿತ ಭಾಷೆ ಇಂಗ್ಲಿಷ್. ಅಲ್ಲಿಂದ ಮುಂದೆ ಮಂಗಳೂರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಸುಂಕ ಕಟ್ಕೋಬೇಕಾಗಿತ್ತು. ಅಲ್ಲಿ ಕರೆನ್ಸಿನೇ ಬೇರೆ, ಮದ್ರಾಸ್ ಪ್ರೆಸಿಡೆನ್ಸಿ ತಮಿಳು ಆಡಳಿತ ಭಾಷೆ. ಅಲ್ಲಿ ಮುಂದೆ ಹೋಗ್ಬೇಕಾದ್ರೆ ಹೈದರಾಬಾದ್ ನಿಜಾಮ್, ಮತ್ತೆ ಮದ್ರಾಸ್. ನಮ್ಮ ಕರ್ನಾಟಕನ ಆ ರೀತಿ ಚಿತ್ರ ಮಾಡ್ಕೊಂಡಿತ್ತು. ಏನ್ ವಿಶೇಷ ಅಂತಂದ್ರೆ ನನ್ನ ಮೈಸೂರು ಅರಸರು ಮತ್ತು ಅಷ್ಟು ಇದು ಪ್ರಾಂತ್ಯ ಇವ್ರ ಆಡಳಿತ ಇತ್ತು. ಕೇವಲ 9 ಜಿಲ್ಲೆಗಳನ್ನ ಮಾತ್ರ ಕೊಟ್ಟರು. ಅದನ್ನು ಕೊಡ್ತಾ ಏನ್ ಮಾಡಿದ್ರು, ಮಂಗಳೂರು ಬಂದ್ರು, ಅವರೇ ಇಟ್ಕೊಂಡ್ರು. ಈ ಕಡೆ ಮದ್ರಾಸ್ ಕಡೆ ಸಮುದ್ರವೇ ಇಲ್ಲ ನಮ್ಗೆ. ಆಕ್ಚುಲಿ ಅವತ್ತಿನ ಪರಿಸ್ಥಿತಿಯಲ್ಲಿ ಹೆಚ್ಚಿನ ವ್ಯವಹಾರ, ರಾಜ್ಯಕ್ಕೆ ಆದಾಯ ಅಂತಂದ್ರೆ ಅದು ಬಂದ್ರಿರ್ಬೇಕು ಅಂತ. ಆ ಬಂದ್ರೆ ಕೊಡ್ಲಿಲ್ಲ ಅವರು. ಜೊತೆಗೆ ಅತ್ಯಂತ ಹೆಚ್ಚಿನ ನೈಸರ್ಗಿಕ ಸಂಪತ್ತು ಇದ್ದಂತ ಕೊಡಗು, ಆ ಜಿಲ್ಲೆನೂ ಕೂಡ ಅವರೇ ಇಟ್ಕೊಂಡ್ರು. ಉಳಿದಿದ್ದು ಏನು ಉಳಿದಿದೆ, ಆಗೆಲ್ಲ ಮಂಡ್ಯ ತುಂಬಾ ಡ್ರೈ, ಚಾಮರಾಜನಗರ ಡ್ರೈ ಏರಿಯಾ. ಜೊತೆಗೆ ಈ ಶಿವಮೊಗ್ಗ ಇವೆಲ್ಲ ಆ ಕಡೆ ಸ್ವಲ್ಪ ಮಳೆ ಆಗದ
ಇಂಥ ರಾಜ್ಯನ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬರೋಕ್ಕಿಂತ ಮುಂಚೆ ಕೂಡ ಏನು ಅಂತ ನಮ್ಮಲ್ಲಿ ಅಷ್ಟೊಂದು ಬದಲಾವಣೆಗಳಾಗಿರಲಿಲ್ಲ. ಇವರು ಜೀವಿತಾವಧಿ 56 ವರ್ಷ ಅಷ್ಟೇ. 56 ವರ್ಷದಲ್ಲಿ ಇವರು 45 ವರ್ಷ ಇವರು ರಾಜ್ಯಭಾಷೆ ಕೊಟ್ಟರು. ಅದ್ರಲ್ಲಿ 11ನೇ ವರ್ಷಕ್ಕೆ ಕೊಟ್ಬಿಟ್ಟಿದ್ರು ಇವ್ರಿಗೆ. ಆದ್ರೆ ಇವ್ರ ತಾಯಿ ಒಂದು 8 ವರ್ಷ ಆಡ್ಬಿಟ್ಟು 18 ವರ್ಷ ಆದ್ಮೇಲೆ ಮತ್ತೆ ಇವರ ಒಂದು ಸಿಂಹಾಸನ ಪ್ರಕ್ರಿಯೆ ನಡೀತು. ಇದ್ದಂತ 32 ವರ್ಷ ನಮ್ಮ ಒಂದು ಇತಿಹಾಸ, 2,500 ವರ್ಷದ ಇತಿಹಾಸ ನೋಡಿದ್ರೆ 32 ವರ್ಷ ಅನ್ನೋದು ಒಂದು ಚುಕ್ಕಿ ತರ ಕಾಣುತ್ತೆ. ಆ 32 ವರ್ಷದಲ್ಲಿ ಎಂತ ಒಂದು ಬದಲಾವಣೆ ತಂದ್ಬಿಟ್ಟು ಅಂತಂದ್ರೆ, ಇಡೀ ವಿಶ್ವದಲ್ಲಿ ಲಂಡನ್ ಅನ್ನೋದು ಒಂದು ಶ್ರೀಮಂತ ನಗರ ಆದ್ರೆ ಅದನ್ನ ಬಿಟ್ರೆ ಮೈಸೂರು ಅಂತ ಗುರುತು ಮಾಡಕ್ ಮಾಡ್ಬಿಟ್ರು. ವಿಶ್ವದ ಅತ್ಯಂತ ಹೆಚ್ಚು ಶ್ರೀಮಂತ ರಾಜರುಗಳಲ್ಲಿ 4ನೇವರು 5ನೇವರಾಗಿ ನಮ್ಮ ಮೈಸೂರು ಮಹಾರಾಜರು ಒಂದು ಬಂದ್ರಿಲ್ಲ, ಒಂದು ನೈಸರ್ಗಿಕ ಸಂಪತ್ತು ಇಲ್ಲ, ಎಲ್ಲಾನು ತಗೊಂಡ್ಬಿಟ್ಟಿದ್ದಾರೆ ಅವರು. ಇದೇಗೆ ಇದು ಡೆವಲಪ್ ಮಾಡೋದು ಬಹಳ ಆಶ್ಚರ್ಯ. ಇದು ಒಂದ್ ರೀತಿ ಅದ್ಭುತ. ಇದು ವಿಶ್ವದಲ್ಲೇ ಏನಾದ್ರು ಅದ್ಭುತ ಆಗ್ತಿದ್ರೆ ಅದು ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಡಿದಂತ ಅದ್ಭುತ ಅಂತ ಹೇಳ್ಬೋದು. ಬಹಳ ಜನಕ್ಕೆ ಡ್ಯಾಮ್ ಕಟ್ಟಿದ್ರು, ಅದು ಮಂಡ್ಯದ ಒಂದು ಇರಿಗೇಷನ್ ಹೆಲ್ಪ್ ಆಯ್ತು ಅಂತೇಳಿ. ಆದ್ರೆ ಖಂಡಿತ ಅವತ್ತು ಇರಿಗೇಷನ್ಗೋಸ್ಕರ ಬ್ರಿಟಿಷರು ಡ್ಯಾಮ್ ಕಟ್ಟಕ್ಕೆ ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಇದು ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ. ಹಾಗಾಗಿ ಕೋಲಾರದಲ್ಲಿ ಚಿನ್ನನ ತೆಗಿತಾ ಇದ್ರು. ಅದು ಗುತ್ತಿಗೆನ ಬ್ರಿಟಿಷ್ ಕಂಪನಿನ ತಗೊಂಡಿತ್ತು. ಆ ಚಿನ್ನ ತೆಗಿಯಕ್ಕೆ ಕರೆಂಟ್ ನಾವು ಮೈಸೂರು ಇದರಿಂದ ಕೊಡ್ಬೇಕಾಗಿತ್ತು. ಅದನ್ನ ಗುತ್ತಿಗೆ ಮೈಸೂರು ಮಹಾರಾಜರು ಒಪ್ಕೊಂಡಿದ್ರು. ಬೇಸಿಗೆ ಸಮಯದಲ್ಲಿ ಕರೆಂಟ್ ಕೊಡಕ್ ಆಗ್ತಿರ್ಲಿಲ್ಲ. ಆ ಕಾರಣ ಹೇಳ್ಕೊಂಡು ಬ್ರಿಟಿಷರ ಹತ್ರ ಇದು ಮಾಡಿ ಮದ್ರಾಸ್ ಅವ್ರು ಯಾವ ಕಾರಣಕ್ಕೂ ಕೂಡ ಇಲ್ಲಿ ಡ್ಯಾಮ್ ಕಟ್ಟಕ್ಕೆ ಒಪ್ತಿರ್ಲಿಲ್ಲ. ಇದನ್ನ ಕಾವೇರಿ ಡ್ಯಾಮ್ಗೆ ಇಲ್ಲಿ ಬೇಸಿಗೆಯಲ್ಲಿ ಕರೆಂಟ್ ಕೊಡಕ್ ಆಗಲ್ಲ, ಇವ್ರು ಚಿನ್ನ ತೆಗಿಯಕ್ ಆಗಲ್ಲ ಅಂತ ಏನ್ ಮಾಡುದು, ಬರೀ 70 ಅಡಿ ಇದನ್ನ ಕಟ್ತೀವಿ, ನಾವು ಒಂದು ಡ್ಯಾಮ್ ನ ಕಟ್ತೀವಿ, ಅದರಿಂದ ನೀರು ಸ್ಟಾಕ್ ಮಾಡ್ಕೊಂಡು ಬೇಸಿಗೆಲ್ಲೂ ಕೂಡ ಕರೆಂಟ್ ಕೊಡ್ಬೋದು, ನೀವು ಚಿನ್ನನ ಆರಾಮಾಗಿ ತೆಗಿಬಹುದು ಅಂತ ಹೇಳಿ ಒಂದೇ ಒಂದು ಕಾರಣ ಕೊಟ್ಟು ನಮ್ಮ KRS ಡ್ಯಾಮ್ ನ ಮೈಸೂರು ಮಹಾರಾಜರು ಕನ್ವಿನ್ಸ್ ಮಾಡಿದ್ರು ಬ್ರಿಟಿಷರಿಗಾಗ. ಅದಾದ ನಂತರ ಅದೇ ಒಂದು ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಇದೇ ಒಂದು ಇದರಲ್ಲಿ ನಾವು ಅದನ್ನ 120 ಅಡಿ 180 ಅಡಿ ಕಟ್ಟಿಬಿಟ್ಟು ಇಡೀ ಮಂಡ್ಯ ಮೈಸೂರು ಎಲ್ಲಕ್ಕೂ ಕೂಡ ಇರಿಗೇಷನ್ ಮಾಡಿ ಒಂದ್ ರೀತಿ ಸಂಪರ್ಕ ಮಾಡೋಣ ಅಂತ ಹೇಳಿ ಹೊರಟ್ರಲ್ಲ, ಅದು ಅವರು ನಮ್ಮ ರಾಜ್ಯದ ಮೇಲಿನ ಒಂದು ಪ್ರೀತಿ ಬದ್ಧತೆ ತೋರಿಸುತ್ತೆ. ಅದೇ ಒಂದು ಇಟ್ಕೊಂಡು 120 ಅಡಿ ಮಾಡಿ ಇಡೀ ಮಂಡ್ಯದ ಒಂದು ಇರಿಗೇಷನ್ ಡಿಸ್ಟ್ರಿಕ್ಟ್ ಮಾಡ್ಬಿಟ್ರು, ಮೈಸೂರಿಗೆ ನೀರು ಕೊಟ್ಟರು, ಜೊತೆಗೆ ವಾಣಿ ವಿಲಾಸ ಡ್ಯಾಮ್ ಕಟ್ಟಿದ್ರು, ಇಂಡಸ್ಟ್ರಿಗಳು ಮಾಡಿದ್ರು, ರಸ್ತೆಗಳು ಮಾಡಿದ್ರು, ಶಾಲೆಗಳು ಮಾಡಿದ್ರು, ಶಿಕ್ಷಣ ಕ್ಷೇತ್ರ ವಿಸ್ತಾರ ಮಾಡಿದ್ರು, ಎಲ್ಲ ಕಲೆ ಸಾಹಿತ್ಯ ಇದು ಎಲ್ಲ ಕೊಟ್ಟು ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ನಗರ ಅಂತೇಳಿ ಮೈಸೂರು ಕಟ್ಕೊಳ್ಳೋದು ಮಾಡಿದ್ರು. ಅದು ಯಾವತ್ತೂ ಕೂಡ ಬರೀಲಿಕ್ಕೆ ಆಗಲ್ಲ. ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ, ನಾವು ಇದ್ದಿದ್ದು ಮೈಸೂರು ಮಹಾರಾಜರಿಂದ ಬ್ರಿಟಿಷರ ಅಧೀನದಲ್ಲಿ. ಆ ಆರ್ಥಿಕ ಸ್ಥಿತಿ ನೋಡಿದ್ರೆ ಹೆದರಿಕೆ ಆಗುತ್ತೆ. ಎಲ್ಲೇ ಬ್ರಿಟಿಷರ ಅಧೀನದಲ್ಲಿದ್ದಂತ ರಾಜರುಗಳಿಗೆ 3 ಪಾರ್ಟ್ ಮಾಡ್ತಾ ಇದ್ರು. ಬಂದಂತ ಆದಾಯದಲ್ಲಿ 3 ಭಾಗ, 3 ಭಾಗದಲ್ಲಿ 1 ಭಾಗ ಬ್ರಿಟಿಷರು ಕೊಟ್ಬಿಡ್ಬೇಕು. ಈಗ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಂಗೆ ಈಗ ಮೈಸೂರು ಮಹಾರಾಜರು ಬರುತ್ತ ಆದಾಯದಲ್ಲಿ 3 ಭಾಗ ಮಾಡಿದ್ರು, 1 ಭಾಗ ಬ್ರಿಟಿಷರು ಕೊಟ್ಬಿಡ್ಬೇಕು. ಇನ್ನು 2 ಭಾಗದಲ್ಲಿ ಒಂದು ಇವರು ಶಾಸಕ ಮಿಲಿಟರಿಗೆ ಹೋಗ್ತಾ ಇತ್ತು, ಇನ್ನು 1 ಭಾಗದಲ್ಲಿ ರಾಜ್ಯದ ಆಡಳಿತ ಅಭಿವೃದ್ಧಿ. ಇಟ್ಟಿಟ್ಕೊಂಡು ದೊಡ್ಡದಾಗಿ ಬೆಳೆದ್ರಲ್ಲ, ಇಂಥ ದೊಡ್ಡ ಅರಮನೆ ಕಟ್ಟಿದ್ರಲ್ಲ, ಇದು ಅದ್ಭುತ ಆಗೋದು ನಿಜಾಗ್ಲೂ ಕೂಡ. ಇದೆಲ್ಲ ನಿಜವಲ್ಲ, ನಾವು ಯೋಚನೆ ಮಾಡ್ಬೇಕು. ಇದು ಇಷ್ಟೆಲ್ಲ ಮಾಡಿದ್ರಲ್ಲ, ಇವತ್ತಿನ ಒಂದು ರಾಜಕಾರಣಿಗಳದು ರಾಜ್ಯದ ಪರಿಸ್ಥಿತಿ ಇಷ್ಟೆಲ್ಲ ತೊಳೆದಿಟ್ಕೊಂಡು ಇಷ್ಟು ಆಗೋದಿಲ್ವಲ್ಲ, ಅವ್ರು ಇಷ್ಟೇ ಒಂದು ಸಣ್ಣದಿಟ್ಕೊಂಡು ಇಷ್ಟು ಮಾಡೋದಲ್ಲ ಅಂತೇಳಿ ನಿಜವಾಗ್ಲೂ ನಾವು ಅವರ ಒಂದು ದಾರ್ಶನಿಕತ್ವಕ್ಕೆ, ಅವರ ಮುಂದಾಲೋಚನೆಗೆ, ಒಂದ್ ರೀತಿ ಅವರ ಆಲೋಚನೆಗಳಿಗೆ ನಿಜವಾಗ್ಲೂ ಕೂಡ ನಾವು ಅದರಟ್ಟು ಅಂತವ್ರು ಪಡೆದಿದ್ವಿ. ನಾವು ಅದರಟ್ಟು ಮೈಸೂರಲ್ಲಿ ಈಗ ತಾನೇ ಇದೇನು ಹೇಳ್ತಿದ್ರು ಕೊಲೆ ಸುಲಿಗೆ ಇದೆಲ್ಲ ಅಂತೇಳಿ 3 ದಿನದಿಂದ ನಾನು ಫೋನ್ ಮಾಡಿದ್ದೆ. ಇಡೀ ಭಾರತದಲ್ಲಿ ಸೇಫೆಸ್ಟ್ ಸಿಟಿ 3ನೇ ಸಿಟಿ ಮೈಸೂರು ನಾನೇ ಫೋನ್ ಮಾಡಿದ್ದೆ. ಈಗ ಯಾವ್ದು ಕೂಡ ಎಲ್ಲ ಬಹಳ ಭದ್ರತೆ ಇದೆ, ಹೆಂಗಸರು ಬಹಳ ಸೇಫ್ಟಿ ಇದೆ ಅಂತೇಳಿ ನಡೀತಾ ಇದೆ. ಏನು ಮಾಡಕ್ ಆಗಲ್ಲ, ಇದನ್ನೆಲ್ಲ ಕೂಡ ಅವಾಯ್ಡ್ ಮಾಡ್ಬೇಕಾದಂತ ಇದು ನಮಗಿದೆ. ಸ್ನೇಹಿತರೆ, ನಮ್ಮ ಮಹಾದೇವ್ ಅವರು ಒಂದೆರಡು ವಿಚಾರಗಳನ್ನ ನಮಗೆಲ್ಲ ತಿಳಿಸ್ಕೊಡಿ. ನೀವು ವಿದೇಶಗಳಿಗೆ ಹೋದಾಗ ಯಾವ ರೀತಿ ನಮ್ಮ ಕನ್ನಡಿಗರ ಪರಿಸ್ಥಿತಿ ಇದೆ ಏನು ಅಂತ ಹೇಳೋದು ಖಂಡಿತ ನೋಡಿ. ನಮ್ಮಲ್ಲಿ ಇಲ್ಲಿ 6 ಕೋಟಿ ಜನಸಂಖ್ಯೆ ಇದ್ರೆ ಕರ್ನಾಟಕದಿಂದ ಹೊರಗಡೆ 1 ಕೋಟಿ ಜನಸಂಖ್ಯೆ ಇದೆ ಕನ್ನಡಿಗರು.
ಅದು ಮಹಾರಾಷ್ಟ್ರ ಇರ್ಬೋದು, ತಮಿಳುನಾಡು ಇರ್ಬೋದು. ವಿದೇಶಗಳಲ್ಲಿ ಸುಮಾರು 10 ಲಕ್ಷ ಜನ ಕನ್ನಡಿಗರಿದ್ದಾರೆ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಆ 10 ಲಕ್ಷದಲ್ಲಿ ದುಬೈ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಅಬುಧಾಬಿ ಈ ಅರಬ್ ರಾಷ್ಟ್ರಗಳಲ್ಲಿ 8 ಲಕ್ಷ ಜನ ಇದ್ದಾರೆ. ಇನ್ನು 2ನೇ ಸ್ಥಾನ ಬಂತಂದ್ರೆ ಅಮೆರಿಕದಲ್ಲಿ ಸುಮಾರು 80,000 ಜನ ಇದ್ದಾರೆ. ಅದು ಬಿಟ್ರೆ ಮಲೇಷಿಯಾ ಮತ್ತೆ ಸಿಂಗಾಪುರ್ ಇಲ್ಲಿ ಸುಮಾರು 65,000 ಜನ ಇದ್ದಾರೆ. ಆಸ್ಟ್ರೇಲಿಯಾದಲ್ಲಿ 10,000 ಜನ ಇದ್ದಾರೆ. ನಮ್ಗೆ ಏನ್ ಸಂತೋಷ ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಇರ್ಬೋದು, ಅರಬ್ ಎಮಿರೇಟ್ಸ್ ಅಲ್ಲಿ ಇರ್ಬೋದು, ಸಿಂಗಾಪುರ್ ಅಲ್ಲಿ ಇರ್ಬೋದು, ಮಲೇಷಿಯಾದಲ್ಲಿ ಇರ್ಬೋದು, ಆಸ್ಟ್ರೇಲಿಯಾದಲ್ಲಿ ಇರ್ಬೋದು, ಎಲ್ಲರೂ ಕೂಡ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ. ಬರೀ ಆಚರಿಸೋದೇ ಅಲ್ಲ, ಈಗ US ಹೋದವ್ರು 80,000 ಜನ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಗಳೇ. ಇನ್ಯಾವ ಕೆಲಸ ಸಿಗಲ್ಲ ಅವ್ರಿಗೆ, ಸಾಫ್ಟ್ವೇರ್ ಇಂಜಿನಿಯರ್ಗಳು. ಅವರೆಲ್ಲರೂ ಬರೀ ಕನ್ನಡ ರಾಜ್ಯೋತ್ಸವ ಮಾತ್ರ ಆಚರಿಸೋದಲ್ಲ, ದಸರಾ ಮತ್ತೆ ಯುಗಾದಿನ ಆಚರಿಸೋದಲ್ಲದೆ ಅಲ್ಲಿ 2 ದೊಡ್ಡ ಸಂಸ್ಥೆಗಳನ್ನ ಕಟ್ಕೊಂಡಿದ್ದಾರೆ. ಒಂದು ಅಕ್ಕ ಅಂತೇಳಿ, ಒಂದು ನಾವಿಕಾ ಅಂತೇಳಿ 2 ಸಂಸ್ಥೆ. ಅದು ಇಡೀ ವಿಶ್ವದಾದ್ಯಂತ ಕನ್ನಡಿಗರ ಒಂದು ಸಮ್ಮೇಳನ, ವಿಶ್ವ ಕನ್ನಡ ಸಮ್ಮೇಳನ ಮಾಡ್ತಾರೆ ಪ್ರತಿ ವರ್ಷ ಕೂಡ. ಅದು ಜೋರಾಗಿ. ಮೊನ್ನೆ ನಾನು US ಹೋದಾಗ ಮೈಸೂರು ಮಸಾಲೆ ದೋಸೆ ನಮ್ಗಿಂತ ಚೆನ್ನಾಗಿ ಮಾಡಿ ಕೊಡ್ತಾರೆ. ನಮ್ಗಿಂತ ಚೆನ್ನಾಗಿ ಮಾಡಿ ಇಡ್ಲಿ ಸಿಗುತ್ತೆ, ದೋಸೆ ಸಿಗುತ್ತೆ, ಬಿಸಿಬೇಳೆ ಭಾತ್ ಸಿಗುತ್ತೆ, ಪೊಂಗಲ್ ಸಿಗುತ್ತೆ, ವಡೆ ಸಿಗುತ್ತೆ. ಇನ್ನೇನ್ ಬೇಕು? ಕನ್ನಡಿಗರು ಅಲ್ಲಿ ನಮ್ಮ ಎಲ್ಲಾ ಸಂಸ್ಕೃತಿಯನ್ನು ಕೂಡ ಅಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಅಲ್ಲಿ ಫಾರಿನವ್ರು ಹಾಕೊಂಡಿಲ್ಲ, ಅವರು ಉದ್ಯೋಗಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿ ಅಮೆರಿಕದವ್ರು ಹಾಕೊಂಡಿಲ್ಲ, ಅವರು ಕನ್ನಡದವರು ಉಳಿಸ್ಕೊಂಡಿದ್ದಾರೆ. ನಮ್ಮ ಆಹಾರವನ್ನು ತಗೊಂಡೋಗಿದ್ದಾರೆ, ನಮ್ಮ ಸಂಸ್ಕೃತಿ ತಗೊಂಡೋಗಿದ್ದಾರೆ, ನಮ್ಮ ಕನ್ನಡ ರಾಜ್ಯದ ತಗೊಂಡೋಗಿದ್ದಾರೆ. ಜೊತೆಗೆ ನಮ್ಮನ್ನು ಕರೆಸಿ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. UAE ಅಷ್ಟೇನೆ. ಇಡೀ ಮಂಗಳೂರು ಇವತ್ತು ಶ್ರೀಮಂತವಾಗಿದೆ ಅಂತಂದ್ರೆ ಅಲ್ಲಿಂದ ಮಂಗಳೂರಿಂದ ಹೋದಂತ ಸುಮಾರು ಒಂದು 8 ಲಕ್ಷ ಜನ ಅರಬ್ ಎಮಿರೇಟ್ಸ್ ಅಲ್ಲಿ, ದುಬೈಯಲ್ಲಿ ಇಲ್ಲಿರೋದೆ. ಪ್ರತಿಯೊಂದು ಕುಟುಂಬಕ್ಕೂ ಒಬ್ರು ಅರಬ್ ಎಮಿರೇಟ್ಸ್ ಅಲ್ಲಿ ಇದ್ದಾರೆ. ಅವರ ಒಂದು ಇನ್ಕಮ್ ಇಂದ ಈ ಕುಟುಂಬ ಮಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಅವರಲ್ಲಿ ಸುಮ್ಮನಿಲ್ಲ ಅಲ್ಲಿ. ಅವ್ರು ಎಂತೆಂತ ಇದು ಮಾಡ್ತಾರೆ ಅಂತಂದ್ರೆ, ನಾವು ಸುಗಮ ಸಂಗೀತ ಪರಿಷತ್ನ ರಾಜ್ಯ ಸಮ್ಮೇಳನ ದುಬೈಯಲ್ಲಿ ಮಾಡ್ಬಿಟ್ಟು ಬಂದಿದ್ದೀವಿ. ದುಬೈಯಲ್ಲಿ ಮಾಡ್ಬಿಟ್ಟು ಬಂದಿದ್ದೀವಿ. ಆ ಜನ ಸೇರ್ತಾರೆ ಅಲ್ಲಿ. ಅವ್ರಿಗೇನೋ ಒಂದ್ ರೀತಿ ನಾಡು ನುಡಿ ಬಗ್ಗೆ ಒಂದ್ ರೀತಿ ಆಸಕ್ತಿ, ಸಮ್ಮೇಳನಗಳು ಮಾಡ್ತಾ ಇರ್ತಾರೆ, ಈ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ, ಎಲ್ಲಾ ರೀತಿ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಇನ್ನೊಂದು ಇಲ್ಲಿ ಸಿಂಗಾಪುರ್ ಅಲ್ಲಿ ಸಿಂಗಾರ ಅಂತ ಹೋಗ್ತಿದೆ. ಅವರು ಈ ಬೇರೆ ಕಲೆಗಳಿದೆಯಲ್ಲ, ನಮ್ಮ ಬೇರೆ ಬೇರೆ ಈ ದಸರಾದಲ್ಲಿ ಕಲೆಗಳು ಇದೆಲ್ಲ ತಂಡಗಳು ಹೋಗ್ತಾರಲ್ಲ, ಅಂಥದನ್ನೆಲ್ಲ ಕಲಿಸಿ ನಮ್ಮ ಕಲಾ ತಂಡಗಳನ್ನ ಅಲ್ಲಿ ಪರಿಚಯ ಮಾಡ್ಕೊಡ್ತಾರೆ. ಈ ಆಸ್ಟ್ರೇಲಿಯಾದಲ್ಲಂತಂದ್ರೆ ಈ ಯಕ್ಷಗಾನ, ಈ ನಾಟಕ ಇಂಥದನ್ನ ಏರ್ಪಡಿಸಿ ಅಲ್ಲಿ ಅವ್ರಿಗೆ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಒಟ್ಟಲ್ಲಿ ಕನ್ನಡತನವನ್ನ ಬಿಟ್ಟುಕೊಡದೆ ಕನ್ನಡ ನಾಡನ್ನು ಯಾವಾಗಲೂ ಕೂಡ ಜ್ಞಾಪಿಸ್ಕೊಂಡು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾರೆ, ನಮ್ಮ ಹಬ್ಬ ಹರಿದಿನಗಳನ್ನ ಆಚರಿಸ್ತಾರೆ. ಹಾಗೇನೆ ಇಲ್ಲಿ ಏನಾದ್ರೂ ಪ್ರಾಕೃತಿಕ ವಿಕೋಪ ಆದ್ರೆ ಬಹಳಷ್ಟು ಮಂದಿ ಅಲ್ಲಿಂದ ದುಡ್ಡು ಕಳಿಸ್ತಾರೆ. ಅದು ಒಂದು ಇಂಥದನ್ನೆಲ್ಲ ಮಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ನಾವು ಅಲ್ಲಿ ಹೊರಗಡೆ ಹೊಟ್ಟೋದ್ರು ಅಲ್ಲಿ ಫಾರಿನವ್ರು ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಳ್ಳೋದು ಪ್ರಮೇಯ ಇಲ್ಲ. ಅವರೆಲ್ಲ ಒಂದು ಮನಸ್ಸು ಯಾವಾಗಲೂ ಕೂಡ ನಮ್ಮ ಕರ್ನಾಟಕದ ಮೇಲೆ ಇದ್ರ ಮೇಲೆ ದುಡಿತಾ ಇರುತ್ತೆ. ಮೊನ್ನೆ ಕ್ರಿಕೆಟ್ ಅಲ್ಲೂ ಅಷ್ಟೇ, ನಾವು ಕೆಲಸವಂತ ಆಟಗಾರರೆಲ್ಲ ಅಲ್ಲಿ ಕನ್ನಡದಲ್ಲೇ ಮಾತಾಡೋದು ನೋಡ್ತಾ ಇರ್ತೀವಿ. ಆ ರೀತಿ ನಾವು ಕನ್ನಡ ಅನ್ನೋದು ಈಗ ಒಂದ್ ರೀತಿ ಈಗ ಅಭಿಮಾನ ಹೆಚ್ಚಾಗಿದೆ. ಈಗ ಜೊತೆಗೆ ಒಂದಾಗ್ತಾ ಇದ್ದಾರೆ. ಯಾಕೆ ಗೊತ್ತಾಗ್ತಾ ಇದೆ ಅಂದ್ರೆ, ಯಾವತ್ತಿನೂ ಕರ್ನಾಟಕ ನಮ್ದು, ನಮ್ ತವ್ರ ಮನೆ, ಅದನ್ನ ಭದ್ರ ಮಾಡ್ಕೊಂಡ್ರೆ ನಾವೇ ಭದ್ರವಾಗಿರ್ತೀವಿ ಅಂತ ಒಂದು ಭಾವನೆ ಅವ್ರಿಗೆಲ್ಲರಿಗೂ ಕೂಡ ಬಂದಿದೆ. ಜೊತೆಗೆ ನಮ್ಮ ಕನ್ನಡಿಗರು ಅಲ್ಲಿ ಒಂದ್ ರೀತಿ ಸಾಫ್ಟ್ ನೇಚರ್. ನೀವು US ವೀಸಾ ಇದಕ್ಕೆ ಕೌನ್ಸಿಲ್ ಹೋದ್ರೆ ಇದರಲ್ಲಿ ಮಡ್ರಾಸ್ ಅಲ್ಲಿ ಬೇರೆನೋ ಏನೋ ಗೊತ್ತಿಲ್ಲ ನನಗೆ, US ಕೌನ್ಸಿಲ್ ಅಲ್ಲಿ ಮೈಸೂರಿಂದ ಬೆಂಗಳೂರಿಂದ ಕರ್ನಾಟಕದಿಂದ ಬಂದಿದ್ದೀವಿ ಅಂತಂದ್ರೆ ಕೇಳೋದೆಲ್ಲ ಕ್ವಶನ್ ಉತ್ತರಿಸ್ತಾ ಇರ್ತಾರೆ. ಯಾಕಂದ್ರೆ ಸಾಫ್ಟ್ ಪೀಪಲ್ ಅಂತ ಹೇಳಿ ಅವ್ರು ಎಲ್ಲೂ ಕೂಡ ಇಲ್ಲಿವರೆಗೆ US ಅಲ್ಲಿ, ಅರಬ್ ಎಮಿರೇಟ್ಸ್ ಅಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಸಿಂಗಾಪುರ್ ಅಲ್ಲಿ ಮೊನ್ನೆ ನೋಡಿದ್ರಲ್ಲ ತಮಿಳವ್ರು ದೊಡ್ಡ ಗಲಾಟೆ ಮಾಡಿದ್ರು. ಆದ್ರೆ ನಾವು ಎಲ್ಲೂ ಕೂಡ ಗಲಾಟೆ ಮಾಡಿಲ್ಲ, ಎಲ್ಲೂ ಮಾಡಿಲ್ಲ. ಹೊಂದ್ಕೊಂಡು ನಮ್ಮ ತನೂ ಕೂಡ ತೋರಿಸ್ಕೊತಾ ಇದ್ದಾರೆ. ಅಂತರ ಬಗ್ಗೆ ಯಾವಾಗಲೂ ಕೂಡ ನಾವು
ಅಭಿಮಾನವಾಗಿರ್ಬೇಕು. ನಾವು ಏನಾದರೂ ಕೂಡ ತೊಂದರೆ ಆದರೆ ಅವ್ರಿಗೆ ಬಂದಾಗ ಅವ್ರನ್ನ ಸೇಫ್ ಗಾರ್ಡ್ ಮಾಡೋಂಥ ಒಂದು ಕೃತಜ್ಞತೆ ಕೂಡ ನಾವು ಕೂಡ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ನಾನು ಹೆಚ್ಚು ಸಮಯ ತಗೊಳ್ಳಲ್ಲ. ನನಗೆ ಇವತ್ತೊಂದು ದಿನ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಅವಕಾಶ ಮಾಡಿಕೊಟ್ಟಂತ ನನ್ನವ ಸಾಂಸ್ಕೃತಿಕ ಕಲಾ ತಂಡಕ್ಕೆ, ಮಹಾದೇವ್ ಅವ್ರಿಗೆ, ಎಲ್ಲ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸ್ತಾ ನನ್ನ ಮಾತಿನ ನಮಸ್ಕಾರ.